ಎಲ್ರಿಗೂ ನಮಸ್ಕಾರ. ನನ್ನ ಸೀಮಂತ ಸೀರೀಸ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾನು ಸೀಮಂತಕ್ಕೆ ರೆಡಿ ಆಗೋದಕ್ಕೆ ನಾನು ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೆ ಆ್ಯಂಡ್ ನಮ್ಮ ಫೋಟೋಸ್ ಮತ್ತು ವೀಡಿಯೋಸ್ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಇಷ್ಟಪಡ್ತಿದ್ದೀರಾ. ಆ ಫೋಟೋ ಶೂಟ್ ಹೇಗೆ ನಡೀತು ಆ್ಯಂಡ್ ನಾನು ಹೇಗೆ ಪ್ರಿಪೇರ್ ಆಗಿದ್ದೆ. ಸೀಮಂತಕ್ಕೆ ನಮ್ಮಿಬ್ಬರನ್ನ ವೆಲ್ಕಮ್ ಮಾಡೋದಕ್ಕೆ ಒಂದು ಥೀಮ್ ಆರ್ಗನೈಸ್ ಮಾಡಿದ್ವಿ. ಇದು ನನ್ನ ಪ್ಲ್ಯಾನೇ. ಸೊ ಆ ಥೀಮ್ ಹೇಗೆ ಬಂತು ಆ್ಯಂಡ್ ಇದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಗಿತ್ತು, ನಮ್ಮ ಸ್ಟೇಜ್ ಡೆಕೋ ಹೇಗಿತ್ತು, ಇದೆಲ್ಲದೂ ಕೂಡ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ನೀವು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅವತ್ತಿನ ದಿನ ನಾವು 4:15ಗೆ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ಆಲ್ಮೋಸ್ಟ್ 5:45 6 ಗಂಟೆಗೆ ವೆನ್ಯೂ ರೂಮಲ್ಲಿದ್ವಿ. ಆ್ಯಂಡ್ ಮೇಕಪ್ ಮಾಡೋರು ಮತ್ತು ಹೇರ್ ಸ್ಟೈಲಿಸ್ಟು ಇಬ್ಬರೂ ಕೂಡ ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬಂದಿದ್ದರು. ಮೇಕ್ ಓವರ್ ಬೈ ಸುನೀಲ್ ಅವರು. ಅವ್ರ ಪೇಜ್ನ ಕೂಡ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿದ್ದೀನಿ, ಸೊ ನೀವು ಕೂಡ ಅವ್ರನ್ನ ಚೆಕ್ಔಟ್ ಮಾಡ್ಬೋದು. ನನ್ನ ಪ್ರತಿ ಮೇಕ್ ಓವರ್ ಕೂಡ ಅವರೇ ಆಲ್ಮೋಸ್ಟ್ ಮಾಡಿರೋದು. ಆ್ಯಂಡ್ ಆದಿ ಕಾರಲ್ಲಿದ್ದಂಥ ಎಲ್ಲ ಲಗೇಜ್ಗಳನ್ನು ಈ ರೂಮ್ಗೆ ಆ ರೂಮ್ಗೆ ಎಲ್ಲ ತಂದಿಡ್ತಾಯಿದ್ರು. ಆ್ಯಂಡ್ ಸ್ಟೇಜ್ ಇನ್ನೂ ರೆಡಿ ಆಗ್ತಾ ಇತ್ತು. ನಾನು ಹೇಳಿರೋ ಥೀಮ್ ಬರುತ್ತಾ ಇಲ್ವಾ ಅನ್ನೋದು ನನಗೆ ಭಯ ಇತ್ತು. ಯಾಕಂದರೆ ಈ ವೆನ್ಯೂಸ್ ಎಲ್ಲ ಬುಕ್ ಮಾಡಿದಾಗ ಇನ್ ಹೌಸ್ ಡೆಕೋರೇಟರ್ನೇ ನಾವು ಆಪ್ಟ್ ಮಾಡಬೇಕಾಗತ್ತೆ, ನಾವು ಹೊರಗಡೆಯಿಂದ ಕರ್ಕೊಂಡು ಬರೋಕ್ಕಾಗಲ್ಲ. ಸೊ ಹಾಗಾಗಿ ಅವ್ರು ಹೇಗೆ ಮಾಡ್ತಾರೆ ಏನು ಅನ್ನೋದು ಸ್ವಲ್ಪ ಭಯ ಇರುತ್ತೆ. ಆದಿ ವಾಸ್ ಬೀಯಿಂಗ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಎನರ್ಜೆಟಿಕ್ ಅವತ್ತು. ಸೊ ನನ್ನ ಬ್ಯಾಗ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ತಂದುಕೊಟ್ರು ನನಗೆ. ಆ್ಯಂಡ್ ಆ ಕಡೆ ಇನ್ನೊಂದು ರೂಮ್ ಇತ್ತು, ವೆನ್ಯೂಲಿ 2 ರೂಮ್ ಇದೆ. ಆ ರೂಮಲ್ಲಿ ಪೂಜೆ ಸಾಮಾನು, ರಿಟರ್ನ್ ಗಿಫ್ಟ್ಸ್ ಎಲ್ಲ ಏನಿದೆ ಅದನ್ನು ಅವ್ರು ಅಲ್ಲಿ ತೊಗೊಂಡೋಗಿ ಇಡ್ತಾಯಿದ್ರು. ಸೊ ಅವ್ರು ಮತ್ತೆ ಮನೆಗೆ ಹೋಗಿ ಫ್ರೆಶಪ್ ಆಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳಿದ್ರು. ಬಿಕಾಸ್ ನನ್ನ ಮೇಕಪ್ ಟೈಮ್ ತೊಗೊಳತ್ತೆ, ಅವ್ರದ್ದೇನಿಲ್ಲ ಅಲ್ವಾ, ಫ್ರೆಶಪ್ ಆಗಿ ಡ್ರೆಸ್ ಹಾಕ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಮಲ್ಲಿಗೆ ಹೂವಿನ ಥೀಮಲ್ಲೇ ನಾನು ಆದಷ್ಟು ಡೆಕೋರ್ ಹೇಳಿದ್ದೆ. ಆ್ಯಂಡ್ ಡೋರ್ ಥೀಮಲ್ಲಿ ಹೇಳಿದ್ದೆ. ಇವಾಗೆಲ್ಲ ಡೋರ್ ಥೀಮ್ ಟ್ರೆಂಡಿ ಆಗಿದೆ ಅಲ್ವಾ, ಸೊ ಹಾಗಾಗಿ ರೆಫರೆನ್ಸ್ ಪಿಕ್ಚರ್ ಕಳಿಸಿ ಅದೇ ಥರ ಹೇಳಿದ್ದೆ. ಅಷ್ಟೊತ್ತಿಗೆ ನಾವು ನನ್ನ ಸೀರೆನೆಲ್ಲ ಡ್ರೇಪ್ ಮಾಡ್ಕೊಳ್ತಾ ಇದ್ವಿ. ಇದನ್ನು ನಾನು ಹಿಂದಿನ ದಿನವೇ ಅಯನ್ ಮಾಡಿಸಿದ್ದೆ ಅಷ್ಟೇ. ಪ್ರೀ ಪ್ಲೇಟಿಂಗ್ ಆ ಥರದ್ದೇನು ಮಾಡಿಸಿಲ್ಲ, ಯಾಕಂದರೆ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಅದನ್ನೆಲ್ಲ ಮಾಡಿಸ್ಕೊಂಡು ಓಡಾಡೋಷ್ಟು ಟೈಮ್ ನನಗಿಲ್ಲ. ಹಾಗಾಗಿ ಅವತ್ತಿನ ದಿನವೇ ಸ್ವಲ್ಪ ಬೇಗ ಬಂದು ಇದನ್ನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಫಸ್ಟ್ ನನಗೆ ಸೀರೆ ಎಲ್ಲ ನೀಟಾಗಿ ಉಡಿಸಿದ್ರು. ಅದಾದಮೇಲೆ ನಾನು ಎಲ್ಲ ಜುವೆಲ್ಸ್ ತಂದಿದ್ದೀನ ಅಂತ ಚೆಕ್ಔಟ್ ಮಾಡಿಕೊಂಡೆ. ಬಟ್ ಒಂದೇ ಒಂದು ಜುಮ್ಕಿ ಮರೆತು ಬಂದಿದ್ದೆ. ಆ್ಯಂಡ್ ಚಿನ್ನದ ಒಡವೆ ಹಾಕು ಅಂತ ಮನೇಲಿ ಹೇಳಿ ಇದನ್ನೇ ಹಾಕ್ಕೋಬೇಕು ಅಂತ ಹಾಕ್ಕೊಂಡೆ. ಆ್ಯಂಡ್ ಅಷ್ಟೊತ್ತಿಗೆ ನನ್ನ ಕಸಿನ್ಸ್ ಎಲ್ಲ ಬಂದು ಪಕ್ಕದ ರೂಮಲ್ಲಿ ರೆಡಿ ಆಗೋದಕ್ಕೆ ಅಂತ ಅವರು ಕೂಡ ಬೇಗ ಬಂದರು. ಆ್ಯಂಡ್ ನನ್ನ ಕಸಿನ್ ಕೆನಡಾಲಿದ್ಲು, ಈ ವರ್ಷ ನನ್ನ ಸೀಮಂತಕ್ಕೆ ಬಂದಿದ್ದಾಳೆ. ಸೊ ನಂಗೆ ತುಂಬ ಖುಷಿ ಆಯಿತು. ನನಗೆ ಸಾರಿ ಡ್ರೇಪಿಂಗ್ ಜೊತೆಗೆ ಮೇಕಪ್ ಕೂಡ ಮಾಡಿ ಆ್ಯಂಡ್ ಹೇರ್ ಸ್ಟೈಲಿಂಗು ಕೂಡ ಎಲ್ಲ ಒಟ್ಟಿಗೆ ಶುರು ಮಾಡ್ತಾಯಿದ್ರು. ಆ್ಯಂಡ್ ನೀವು ಯೋಚನೆ ಮಾಡಿದ್ರೆ ಮೇಕಪ್ ಮಾಡೋರು ಸಾರಿ ಡ್ರೇಪಿಂಗ್ ಮಾಡಲ್ಲ, ಹೇರ್ ಸ್ಟೈಲಿಸ್ಟ್ ಮಾತ್ರ ಸಾರಿ ಡ್ರೇಪಿಂಗ್ ಮಾಡೋದು. ಸಾಕಷ್ಟು ಜನ ನನ್ನನ್ನು ಕೇಳಿದ್ದಾರೆ, ಇವರು ಗಂಡಸ್ರಲ್ವಾ ಮೇಕಪ್ ಮಾಡೋರು, ಅವರೇ ಸೀರೆ ಉಡಿಸ್ತಾರ ಅಂತ. ಇಲ್ಲ, ಹೇರ್ ಸ್ಟೈಲಿಸ್ಟ್ ಯಾರು ಹೆಂಗಸರು ಬಂದಿರ್ತಾರಲ್ಲ ಅವರು ಸೀರೆ ಉಡಿಸೋದು. ಆ್ಯಂಡ್ ನನ್ನ ಫೈನಲ್ ಬೇಸ್ ಟಚಪ್ ಮೇಕಪ್ ಲಿಪ್ಸ್ಟಿಕ್ ಎಲ್ಲ ಈ ಥರ ಬಂದಿತ್ತು. ಐ ವಾಸ್ ವೆರಿ ಹ್ಯಾಪಿ ವಿತ್ ಇಟ್. ಆಲ್ವೇಸ್ ಅವರ ಮೇಕಪ್ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಫೈನಲ್ ಜುವೆಲ್ಸ್ ಎಲ್ಲ ಹಾಕಿ ನನಗೆ ರೆಡಿ ಮಾಡಿದ್ರು. ಸೊ ಈ ಥರ ನಾನು ಕಾಣಿಸ್ತಾ ಇದ್ದೆ. ಆ್ಯಂಡ್ ನಂಗೆ ಓವರಾಲ್ ಲುಕ್ ಇಷ್ಟ ಆಯಿತು. ಆ್ಯಂಡ್ ಫ್ರಂಟಲ್ಲಿ ಕರ್ಲ್ ಮಾಡ್ತೀನಿ ಅಂತ ಅವ್ರು ಸಜೆಸ್ಟ್ ಮಾಡಿದ್ರು, ಮಾಡಿ ಅಂತ ಹೇಳಿದೆ. ಯಾಕಂದರೆ ನಾನು ಫ್ರಂಟಲ್ಲಿ ಕರ್ಲ್ಸ್ ಮೇಕ್ ಓವರ್ ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ನನ್ನ ಬ್ಲೌಸ್ ಆಗಿರಲಿ, ಸೀರೆ ಆಗಿರಲಿ, ಝುಮ್ಕಾ ಆಗಿರಲಿ, ರಿಂಗ್ ಆಗಿರಲಿ ಎಲ್ಲನೂ ತುಂಬ ಇಷ್ಟ ಆಯಿತು ನನಗೆ. ಅದಾದಮೇಲೆ ಫೋಟೋಶೂಟಿಗೆ ಹೋದ್ವಿ. ಫೋಟೋಶೂಟ್ಗೆ ನಿಮ್ಮ ಮೇಕಪ್ಪು ಫ್ರೆಶ್ ಆಗಿರುವಾಗಲೇ ಮಾಡಿಸ್ಕೋಬೇಕು. ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ ಒಳ್ಳೆ ಲೈಟಿಂಗ್ ಇರುತ್ತೆ. ಸೊ ಆ ಟೈಮಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆ ನಿಮಗೆ ಫೋಟೋಸ್ ಬರುತ್ತೆ. ನಾನು ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡಿ, ರೇಖಾಪ್ರೀತಿ _ವ್ಲಾಗ್ಸ್ ಅಂತ, ಎಷ್ಟು ಬ್ಯೂಟಿಫುಲ್ ಆಗಿ ಫೋಟೋಸ್ ಬಂದಿದೆ. ಆ್ಯಂಡ್ ಫೋಟೋಶೂಟ್ ಹೇಗಾಯಿತು ಅಂತ ತೋರಿಸ್ತೀನಿ. ಹಿಂದೆ ಹೋಗಿ, ನೀವು ಹೋಗಿ ಈ ಕಡೆ ಲ್ಯಾಂಡ್ಸ್ಕೇಪ್ ಎಲ್ಲ ಪೋರ್ಟ್ರೇಟ್ ಎಲ್ಲ ಮಾಡೋದು. For YouTube, horizontal. Okay. For Instagram, vertical. ಈಗ ಟರ್ನ್ ಆಗಿ ನನ್ನ ಕಡೆ ಟರ್ನ್ ಫುಲ್ ಟರ್ನ್ ಆಗಿ ಹಾಗೆ ಸ್ವಲ್ಪ ಹಿಂದೆ ಹೋಗಿ ಈ ಕಡೆ ಸಾಕು. ಹಾಗೆ ಕ್ಲೀನಾಗಿ ಇಟ್ಕೊಳ್ಳಿ. ಎಮ್ಮಿ ನೋಡಿ ಹಾಗೆ ಜಾಸ್ತಿ ಬೇಡ. ಆ ಕಡೆ ನೋಡಿ, ಆಚೆ ಲೆಫ್ಟ್ ಸೈಡಿಗೆ ಡೌನ್ ಚೆನ್ನಾಗಿ ಬರ್ತದೆ ಫೋಟೋಸ್. ಅವರು ಸಾಕಷ್ಟು ಪೋಸ್ಗಳನ್ನು ಹೇಳ್ಕೊಟ್ರು. ಆ್ಯಂಡ್ ನಾನು ಕೂಡ ಸಾಕಷ್ಟು ಪೋಸ್ಗಳು ಸೇವ್ ಮಾಡ್ಕೊಂಡಿದ್ದೆ. ಸೊ ಅವತ್ತಿನ ದಿನ ಫಾಸ್ಟಾಗಿ ಯಾವ್ಯಾವ ಪೋಸ್ ಮಾಡಬೇಕು ಅಂತ ನೋಡ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಯಿತು. ಸೊ ನೀವು ಮೊದಲೇ ಪೋಸ್ಗಳೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಬೇಗ ಶೂಟ್ ಮುಗಿಸ್ಕೋಬೋದು. ಆ್ಯಂಡ್ ನನ್ನ ಕಸಿನ್ಸ್ ಕೂಡ ಆ ಕಡೆ ಶೂಟ್ ಮಾಡ್ಕೊಳ್ತಾಯಿದ್ರು. ಆ್ಯಂಡ್ ನನ್ನ ಸೋಲೋ ಶೂಟ್ ಏನೋ ಮುಗೀತು. ಇವಾಗ ಕಪಲ್ ಶೂಟ್ ಮಾಡಬೇಕು ಆ್ಯಂಡ್ ಆದಿದ್ದು ಸಿಂಗಲ್ ಶೂಟ್ ಮಾಡಬೇಕು. ಸೊ ನಾವೆಲ್ಲ ಪೋಸಸ್ ಮೊದಲೇ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದರಿಂದ ನಂದು ಬೇಗ ಮುಗೀತು ಅಂತ ಹೇಳ್ಬೋದು. ಕಪಲ್ ಫೋಟೋ ಶೂಟ್ಗೂ ಅಷ್ಟೇ ನಾನು
ನಾನು ತುಂಬ ಫೋಟೋಸ್ ಮತ್ತು ಪೋಸಸ್ ಎಲ್ಲ ಸೇವ್ ಮಾಡಿಕೊಂಡು ಮೊದಲೇನೇ ಫೋಟೋಗ್ರಾಫರ್ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ತಾಯಿದ್ದೆ, ಒಂದು ಗ್ರೂಪ್ ಮಾಡಿ. ಆ್ಯಂಡ್ ಆದಿ ಜೊತೆನೂ ಕೂಡ, ಆದಿಗೂ ಹಿ ಶುಡ್ ಬಿ ಅವೇರ್ ಆಫ್ ಆಲ್ ದೀಸ್ ಪೋಸಸ್ ಅಂತ. ಮೇಡಮ್ ಹಂಗೆ ಸರ್ನ ನೋಡಿ, ಸರ್ ನೀವು ಅವರು ನೋಡಿ. ಅಷ್ಟು ಬೇಡ, ಇನ್ನು ಸ್ವಲ್ಪ ತಲೆ ಲಿಫ್ಟ್ ಮಾಡಿ ಹಾಂ, ಸ್ವಲ್ಪ ಅವ್ರು ನೋಡಿ. ಹಂಗೆ ಬೇಡ, ಸ್ಮೈಲ್ ಔಟ್ ನಗಬೇಕು, ಇನ್ನೂ ನಗಬೇಕು. ನಗಿ ಮೇಡಮ್, ಜೋರ ನಗಿ ನೀವು. ಒನ್ ವಾಕ್. ಕ್ಲೀನಾಗಿ ಎಸ್, ಅಷ್ಟಿದೆ. ರೆಡಿ 3, 2, 1 ಆ್ಯಂಡ್ ಗೋ. ಇದೇನು ಮಾಡಿ ಹಂಗೆ ಮಾಡಿದ್ವಿ. ಓಕೆ ರೆಡಿ. ಇನ್ನೊಂದು ಟೈಮಿ ನೋಡಿ ಹಾಗೆ. ಹೌದಾ? ಹಾಂ, ಮುಂದೆ ಇಟ್ಕೊಳ್ಳಿ ಹಾಗೆ. ನಮ್ಮ ಕಪಲ್ ಶೂಟ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆ್ಯಂಡ್ ನೀವು ಲೈಟಿಂಗ್ ನೋಡ್ತಾ ಇರ್ಬೋದು, ಎಳೆ ಬಿಸಿಲಿದ್ದಾಗ ನಿಮಗೆ ಒಳ್ಳೆ ನ್ಯಾಚುರಲ್ ಲೈಟಿಂಗ್ ಸಿಗುತ್ತೆ ಫೋಟೋಶೂಟ್ಗೆ. ಆ್ಯಂಡ್ ತುಂಬ ಕಪಲ್ ಪೋಸಸ್ನ ನಾವು ಮಾಡಿ ಫೋಟೋಸ್ ತೆಗೆಸ್ಕೊಂಡ್ವಿ. ಆಮೇಲೆ ಇನ್ನೊಂದು ಏನು ನಂಗೆ ಇಷ್ಟ ಆಯಿತು ಅಂದರೆ, ಇದೆಲ್ಲ ಕೇವಲ ಫೋಟೋಗಂತಲೇ ಅಂತಲ್ಲ, ಆ ಮೊಮೆಂಟ್ ಇದೆಯಲ್ಲ, ನಾವಿಬ್ಬರು ಫೋಟೋ ಶೂಟ್ ಮಾಡುವಾಗ ಖುಷಿ ಪಡೋದು, ಎಂಜಾಯ್ ಮಾಡೋದು, ಆ್ಯಂಡ್ ನಾವೇ ಮೇನ್ ಕ್ಯಾರೆಕ್ಟರ್ಸ್ ಥರ ಫೀಲ್ ಮಾಡೋದಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಫೋಟೋಸ್ ಹಿಂದೆ ತಿರುಗಿ ನೋಡಿದಾಗ, ನನ್ನ ಸೀಮಂತದ ದಿನ ನಾವು ಇಷ್ಟು ಸಂತೋಷವಾಗಿದ್ವಿ, ಇಷ್ಟು ಚೆನ್ನಾಗಾಯಿತು ಅಂತಲೂ ಖುಷಿ ಪಡ್ತೀವಿ. ಆ್ಯಂಡ್ ನಮ್ಮ ಮಕ್ಕಳಿಗೆಲ್ಲ ತೋರಿಸೋದಕ್ಕೂ ಕೂಡ ಅಷ್ಟೇ, ಅಪ್ಪ ಅಮ್ಮ ಇಷ್ಟು ಚೆನ್ನಾಗಿ ರೆಡಿಯಾಗಿದ್ರಾ ಅಂತಲೂ ಹೇಳ್ತಾರೆ. ಸೊ ಅದೆಲ್ಲ ತುಂಬ ಖುಷಿ ಕೊಡೋವಂಥ ವಿಚಾರಗಳು. ಆ್ಯಂಡ್ ನಾನು ಅದು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದೊಂದು ಫೋಟೋ ಶೂಟ್ ಎಕ್ಸಾಸ್ಟಿಂಗ್ ಅಂತ ಅನಿಸಿರಲಿಲ್ಲ. ನಾವಿಬ್ಬರು ತಿಂಡಿನೂ ತಿಂದಿಲ್ಲ, ಅಷ್ಟು ಎಂಜಾಯ್ ಮಾಡ್ತಾಯಿದ್ವಿ ಫೋಟೋಶೂಟ್ನ. ನನಗಿಷ್ಟ ಫೋಟೋಗ್ರಫಿ, ವಿಡಿಯೋಗ್ರಫಿ ಅಂತ. ಆದಿ ಕೂಡ ಹೀ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ಕಪಲ್ ಫೋಟೋಶೂಟ್ನು ಮುಗಿಸ್ಕೊಂಡ್ವಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನ್ನ ರೀಲ್ಸ್ ಮತ್ತು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸೊ ಹೋಗಿ ಚೆಕ್ಔಟ್ ಮಾಡಿ. ಅದಾದಮೇಲೆ ಯಕ್ಷಗಾನ ಥೀಮ್ ಒಂದು ಹೇಳಿ ನಾನು ಮೊದಲೇ ಡೆಕೋರೇಟರ್ಗೆ ಆರ್ಗನೈಸ್ ಮಾಡಿಸಿದ್ದೆ, 2 ಡಾನ್ಸರ್ಸ್ ಬೇಕು ಅಂತ. ಅವರು ಕೂಡ ವೆನ್ಯೂಗೆ ಬಂದು ರೆಡಿ ಆದರು, ಅವ್ರಿಗೆ ಒಂದು ರೂಮ್ ಕೊಟ್ಟಿದ್ವಿ. ಓಕೆ ರೆಡಿ. ಐದು ಸ್ಟೆಪ್ ಬಂದು ಸಾಕು, ಚೆನ್ನಾಗಿ. ನೀವು ಅವ್ರನ್ನೇ ನೋಡ್ತಾ ಇರಿ, ಆಮೇಲೆ ಆ್ಯಕ್ಷನ್ ಇದ್ದ ತಕ್ಷಣ ವಿತ್ ಅವ್ರನ್ನ ನೋಡ್ಕೊಂಡು ಮಾತಾಡ್ಕೊಂಡು ಅವ್ರು ಇದು ಮಾಡ್ತಾರೆ, ನೀವು ಹಾಗೆ ಬರ್ತಾ ಇರ್ಬೇಕು. ರೆಡಿ? ಆಮೇಲೆ ನೀವು ಫೇಸ್ ಟು ಫೇಸ್ ಮಾಡ್ಬೋದು. ರೆಡಿ? 3, 2, 1 ಆ್ಯಂಡ್ ಗೋ. ಎಸ್, ಕರ್ಕೊಬನ್ನಿ ಹಾಗೆ ಕರ್ಕೊಬನ್ನಿ. ತುಂಬ ಬೆಂಡ್ ಆಗ್ತದೆ. ಯಕ್ಷಗಾನ ಥೀಮ್ ಜೊತೆ ಫೋಟೋಶೂಟ್ ಆದಮೇಲೆ ಆದಿದು ಸೋಲೋ ಫೋಟೋಶೂಟ್ ಇತ್ತು. ಅವ್ರಿಗೇನು ಇಷ್ಟ ಇಲ್ಲ, ಬಟ್ ನನ್ನ ಫೋರ್ಸ್ಗೆ ನಿಮ್ಮದು ಸಿಂಗಲ್ ಫೋಟೋಸ್ ಇರಲಿ ಅಂತ ಹೇಳಿ ಫೋಟೋಸ್ ಎಲ್ಲ ತೆಗೆಸಿದ್ವಿ. ಆ್ಯಂಡ್ ನಾವು ಅಂದ್ಕೊಂಡಿದ್ದ ಟೈಮಿಗೆ ಕರೆಕ್ಟಾಗಿ ಫೋಟೋಶೂಟ್ ಮುಗಿಸಿದ್ವಿ. ಕರೆಕ್ಟ್ ಒಳ್ಳೆ ನ್ಯಾಚುರಲ್ ಲೈಟ್ ಇತ್ತು. 7 ಗಂಟೆಯಿಂದ 9-9:30 ತನಕ ಫೋಟೋಶೂಟ್ ಮಾಡಿದ್ವಿ. ಆ್ಯಂಡ್ ಬೇಗ ಆಯಿತು, ಯಾಕೆಂದರೆ ನಾವು ಮುಂಚೆನೇ ಪ್ರಿಪೇರ್ ಆಗಿದ್ವಿ ಮೆಂಟಲಿ. ಆ್ಯಂಡ್ ಪೋಸಸ್ ಎಲ್ಲ ರೆಡಿ ಮಾಡಿಕೊಂಡು ಆ್ಯಂಡ್ ಫೋಟೋಗ್ರಾಫರ್ ಜೊತೆನೂ ಕಮ್ಯುನಿಕೇಟ್ ಮಾಡಿ. ಲಾಸ್ಟಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ಎಕ್ಸಾಸ್ಟ್ ಆದರು, ಬೆಳಗ್ಗೆಯಿಂದ ಕೆಲಸ ಓಡಾಟ ಇರುತ್ತಲ್ಲ, ಹಾಗಾಗಿ. ನಾನು ವೆಲ್ಕಮ್ ಬೋರ್ಡ್ ತೋರಿಸ್ತಾ ಇದ್ದೀನಿ. ಈ ಬೋರ್ಡ್ ನಾನೇ ಮಾಡಿದ್ದು. ಆ್ಯಂಡ್ ಸ್ಟೇಜ್ ಡೆಕೋರ್ ಮತ್ತು ಪ್ಲೇಟ್ ಡೆಕೋರ್ ಈ ಥರ ಇತ್ತು. ನನಗೆ ಹಸುಗಳಿಷ್ಟ, ಹಸುನೇ ಬೇಕು ಅಂತ ಹೇಳಿ ಈ ಥರ ಡೆಕೋರ್ ಆರ್ಗನೈಸ್ ಮಾಡಿಸಿದ್ವಿ. ಆ್ಯಂಡ್ ಈ ಥರದ್ದು ಒಂದು ಟೇಬಲ್ ಕೂಡ ಇಡಿಸಿದ್ವಿ, ಮಲ್ಲಿಗೆ ಹೂವು ಮತ್ತು ಬಳೆಗಳಿರುವಂಥದ್ದು. ಇದಕ್ಕೆ ಮಿರರ್ ಬೇಕಿತ್ತು, ಬಟ್ ನನಗೆ ಡೆಕೋರೇಟ್ರ್ ಕೊಡಲೇ ಇಲ್ಲ ಕೊನೆಗೂ, ಬರೀ ಟೇಬಲ್ ಇಟ್ಟಿದ್ರು. ಆ್ಯಂಡ್ ಅಷ್ಟೊತ್ತಿಗೆ ನನ್ನ ಕಸಿನ್ಸು ನೆಂಟರೆಲ್ಲ ಬರೋಕ್ಕೆ ಶುರುವಾದರು. ಆದಿ ಎಲ್ಲರನ್ನೂ ಮಾತಾಡಿಸ್ತಾಯಿದ್ರು, ವೆಲ್ಕಮ್ ಮಾಡ್ತಾಯಿದ್ರು. ನನ್ನ ಕಸಿನ್ಸ್ ಎಲ್ಲ ಫೋಟೋಶೂಟ್ ಮಾಡಿಕೊಂಡು ಮುಗಿಸ್ತಾಯಿದ್ರು. ಆ್ಯಂಡ್ ಇವೆಂಟಿನ ಮೊದಲನೇ ಕೆಲಸ ಏನು ಅಂದರೆ ಸೌಂದರ್ಯ ಲಹರಿ ಹಾಡಿಸೋದು. ಇವರೆಲ್ಲ ಹಾಡ್ತಾಯಿದ್ರು. ಆ್ಯಂಡ್ ಸ್ವಲ್ಪ ಬ್ರೇಕ್ ತೊಗೊಂಡು ನಾವು ಎಂಟ್ರಿ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ.
ಬ್ಯೂಟಿಫುಲ್ಲಾಗಿ ಡ್ಯಾನ್ಸ್ ಮಾಡಿಕೊಂಡು ನಮ್ಮನ್ನು ವೆಲ್ಕಮ್ ಮಾಡಿದ್ರು. ನಮಗೂ ತುಂಬ ಖುಷಿ ಆಗ್ತಾಯಿತ್ತು ಆ್ಯಂಡ್ ನೋಡೋರ್ಗೂ ತುಂಬ ಸುಂದರವಾಗಿರುವಂಥ ಫೀಲಿಂಗ್ ಕೊಡ್ತಾಯಿತ್ತು. ಲೈಫಲ್ಲಿ ಒಂದು ಸರಿ ಫಂಕ್ಷನ್ ಮಾಡ್ಕೊಳ್ತೀವಿ, ಎಲ್ಲ ಥರದ ಥೀಮ್ಗಳನ್ನು ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನಾನು ಸೀಮಂತಕ್ಕೆ ಅಂತ ಹೇಳಿ ಈ ಯಕ್ಷಗಾನ ಥೀಮ್ ಮಾಡಿಸಿದ್ದೆ. ಆ್ಯಂಡ್ ಇದಾದಮೇಲೆ ನಮ್ಮನ್ನು ಅವರೇ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಸ್ಟೇಜ್ ಮೇಲೆ ಇನ್ನೊಂದು ಸಾಂಗ್ ಪರ್ಫಾರ್ಮ್ ಮಾಡಿದ್ರು. ಈ ಸಾಂಗುಗಳನ್ನು ಕೂಡ ನಾನು ಮುಂಚೆನೇ ಅವರಿಗೆ ಹೇಳಿದ್ದೆ, ಇಲ್ಲಿ ಇದೇ ಸಾಂಗುಗಳನ್ನು ಮಾಡಬೇಕು ಅಂತ. ಸೊ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿ ನಿಮ್ಮ ಇವೆಂಟ್ ಫ್ಲೋ ಹೇಗಿರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮುಂಚೆನೇ ಆರ್ಗನೈಸ್ ಮಾಡಿದ್ರೆ ನಾವು ಅಂದ್ಕೊಂಡಿರೋ 100%ಅಲ್ಲಿ ಅಟ್ಲೀಸ್ಟ್ 80% ನಾವು ಅಂದ್ಕೊಂಡಿರೋ ಥರ ಇವೆಂಟ್ ಬರುತ್ತೆ. ಇಲ್ಲ ಅಂದರೆ ನಾವು ಅಂದ್ಕೊಂಡಿರೋದ್ರಲ್ಲಿ ಎಲ್ಲ ಗಲಿಬಿಲಿಯಾಗಿ ಹೋಗುತ್ತೆ. ಆ್ಯಂಡ್ ನಾನು ಇಷ್ಟು ಪ್ಲ್ಯಾನ್ ಮಾಡಿದರೂ ಕೂಡ ಆಲ್ಮೋಸ್ಟ್ 2-3 ತಿಂಗಳಿಂದ ಪ್ಲ್ಯಾನ್ ಮಾಡಿದರೂ ಕೂಡ ಎಷ್ಟೊಂದು ಅಂಶಗಳನ್ನು ನಾನು ಮಿಸ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ತುಂಬ ಪ್ಲ್ಯಾನ್ ಮಾಡಬೇಕಾಗತ್ತೆ. ನೀವು ಕೂಡ ಯಾವುದೇ ಇವೆಂಟ್ ಆರ್ಗನೈಸ್ ಮಾಡಬೇಕು ಅಂದರೆ ನಾನು ಅಂದ್ಕೊಂಡಿದ್ದಷ್ಟು ಆಲ್ಮೋಸ್ಟ್ 80% ಎಕ್ಸಿಕ್ಯೂಟ್ ಆಗ್ತಾಯಿತ್ತು. ಆ್ಯಂಡ್ ಇದು ನಮ್ಮ ಫೋಟೋ ಶೂಟ್ ಜರ್ನಿ ಆಗಿರಬಹುದು ಆ್ಯಂಡ್ ಯಕ್ಷಗಾನ ಥೀಮ್ಡ್ ವೆಲ್ಕಮ್ ಆಗಿರಬಹುದು. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಇಷ್ಟನ್ನು ತೋರಿಸ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ರೇಖಾಪ್ರೀತಿ_ವ್ಲಾಗ್ಸಲ್ಲಿ ಚೆಕ್ಔಟ್ ಮಾಡಿ. ವಿತ್ ಸಾಂಗ್ ಮೋರ್ ವೀಡಿಯೋಸ್ ಹಾಕಿದ್ದೀನಿ, ಮೋರ್ ರೀಲ್ಸ್ ಹಾಕಿದ್ದೀನಿ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ನನ್ನ ಸೀಮಂತದ ರಿಚುವಲ್ ಎಲ್ಲ ಹೇಗಾಯಿತು ಆ್ಯಂಡ್ ಯಾರೆಲ್ಲ ಬಂದಿದ್ದರು ಆ್ಯಂಡ್ ಎಷ್ಟು ಸಂಭ್ರಮದಿಂದ ನಾನು ಸೀಮಂತನ ಆಚರಣೆ ಮಾಡಿದ್ವಿ ಇದನ್ನೆಲ್ಲ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪಾರ್ಟ್ 1 ಆಫ್ ಮೈ ಸೀಮಂತ ಸೀರೀಸ್. ಬಾಯ್.